ಅಲ್ರಿ ದೇವರಾಜ್ ಅವ್ರೆ ಇನ್ನೂ ಗಂಟು ಬಂದಿಲ್ಲೇನ್ರಿ ಎಲ್ಲದ ನೋಡ್ರಿ ಫೋನ್ ಮಾಡಿ ಕೇಳ್ರಿ ಜಲ್ದಿ ಬರಕ್ ಹೇಳ್ರಿ ನಮ್ಗೆ ಮಾಡಕ್ ಬೇರೆ ಕೆಲಸ ಇಲ್ಲ ಅಂತ ತಿಳ್ಕೊಂಡಾರನ ಹೆಂಗೆ ಇವ್ರು ಸರ್ ನಾನು ಆಗಲೇ ಫೋನ್ ಮಾಡೇನ್ರಿ ಸ್ವಲ್ಪ ಹೊತ್ತಿಗೆ ಬರ್ತೀನಿ ಅಂತ ಅಂದಾನ ಇನ್ನೂ ಬಂದಿಲ್ಲ ತಡೀರಿ ಇನ್ನೊಂದ್ಸರಿ ಫೋನ್ ಮಾಡಿ ಬರ್ತೀನಿ ಇಲ್ಲಾಂದ್ರೆ ಸುಮ್ಮನೆ ಅವನಿಗೆ ಪೊಲೀಸ್ ಸ್ಟೇಷನ್ಗೆ ಬರಕ್ ಹೇಳ್ಬಿಡ್ರಿ ಇವ್ರಿಗೂ ಅಲ್ಲೇ ಕರ್ಕೊಂಡು ಹೋದ್ರಾತ ಸಾಹೇಬ್ರ ನೋಡುವ ನಿನ್ ಗಂಡ ಇಲ್ಲಿ ಬಂದಿಲ್ಲ ಸುಮ್ಮನೆ ಸರಳ ಎಲ್ಲರೂ ಸೇರಿ ಅಲ್ಲೇ ಸ್ಟೇಷನ್ಗೆ ಬರ್ರಿ ನಮ್ಗೆ ಇಲ್ಲ ನಿಮ್ಮ ಜೊತೆ ನಿಂತ್ಕೊಂಡು ಮಾತಾಡಕ್ ಟೈಮ್ ಇಲ್ಲ ನಮಗೂ ಬೇರೆ ಬೇರೆ ಕೇಸ್ ಇರ್ತಾವ ಏನೋ ಅವ್ರ ಪಾಪ ಬಂದು ಹೇಳಾರ ಅಂತ ಹೇಳಿ ನಾನು ಇಲ್ಲಿ ತನಕ ಬಂದಂಗ ಅಂದ್ರೆ ಅವ್ರು ಫೋನ್ ಮಾಡಿ ವಿಷಯ ತಿಳಿಸಾರ ಅನ್ನಂಗ ಇಲ್ಲಿ ತನಕ ಬಂದಿದ್ದು ಇಲ್ಲಾಂದ್ರೆ ನಾನೇನು ಬರ್ತಿದ್ದಿಲ್ಲ ನೋಡಿ ನಿನ್ ಗಂಡಗೆ ಫೋನ್ ಮಾಡಿ ಈ ವಿಷಯ ತಿಳಿಸಿ ಎಷ್ಟೊತ್ತಾತು ಇನ್ನೂ ಬರಕ್ ರೆಡಿ ಇಲ್ಲ ಸಾಹೇಬ್ರ ಇನ್ನೊಮ್ಮೆ ಇಂಥ ತಪ್ಪು ಮಾಡಂಗಿಲ್ರಿ ದಯವಿಟ್ಟು ನಮ್ಮನ್ನು ಬಿಟ್ಬಿಡ್ರಿ ನನ್ನ ಗಂಡಗ ಹೊಳ್ಳೆ ಹೋಗಕ್ಕೆ ಹೇಳ್ಬಿಡ್ರಿ ಇವ್ರಿಗೆ ನಾ ತಪ್ಪತ್ತಂತ ಹೇಳಿ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೇನ್ರಿ ಏನು ಬೇಡವಾ ಯಾವತ್ತಿದ್ರು ನೀನು ಉಸಿರು ಒಳ್ಳಿನ ಇವತ್ತೆಲ್ಲ ನಾಳೆ ಮತ್ತೆ ನಮ್ಮ ಬುಡಕ ಬರ್ತಿದ್ದಿ ಅದಕ್ಕೆ ಇದನ್ನೆಲ್ಲ ಇಲ್ಲ ನಿಂತು ಇತ್ಯರ್ಥ ಮಾಡಿ ಬಿಡವ ನಾನು ಇಲ್ಲಾಂದ್ರೆ ನಾಳೆ ಮ್ಯಾಲಿಂದ ಹೈಯರ್ ಅಥಾರಿಟಿಯಿಂದ ನಮಗೆ ಬರ್ತಾವ ಪ್ರಶ್ನೆಗಳು ಯಾಕಂದ್ರೆ ನೀವು ಸಾದಾ ಇಲ್ಲ ಅಷ್ಟು ಸರಳ ಕಂಡಂಗೆ ಕಾಣಕತ್ತಿಲ್ಲ ನೀನು ಉಪಕಾರ ಮಾಡಕ್ ಬಂದವ್ರಿಗೆ ಯಾವ ತರ ಮಾತಾಡಿದಿ ಅದಕ್ಕೆ ಇದನ್ನ ಪೂರ್ತಿ ಬಗೆಹರಿಸಿ ಆಮೇಲೆ ಮುಂದೆ ಪಾಪ ಅವರು ಯಾವ್ರಿಂದ ದೂರದಿಂದ ಬಂದಾರ ನಿನ್ ಸಲುವಾಗಿ ಹಗಲಲ್ಲ ಅಲ್ಲಿಂದ ಇಲ್ಲಿಂದ ಅಲ್ಲೇ ಓಡಾಡಕ್ ಆಗಂಗಿಲ್ಲ ಸಾಹೇಬ್ರ ನಂದೇನ್ ತಪ್ಪಾಯ್ತು ಅಂತ ಹೇಳಿ ನನಗೆ ನಿಲ್ಲಿಸ್ಕೊಂಡಿರಿ ನಾ ಹೋಗ್ಬೇಕು ನನಗೆ ಬೇರೆ ಕೆಲಸದಾವ್ ಸುಮ್ಮನೆ ನಿಂತ್ಕೊಂಡಿ ಸಮ ಇಲ್ಲಾಂದ್ರೆ ನೋಡ ಲಾಟಿ ಎತ್ತಿ ಬೋಟಿ ತೆಗೆದ್ಬಿಡ್ತೇನೆ ಇನ್ನು ಬಂದಿಲ್ಲ ಎಲ್ಲದಿಯೋ ಮರಯ್ಯ ಇನ್ನು ಸರ ಬಂದೇರಿ ಬಂದೆ ಎಲ್ಲದಿರಿ ನೀವು ಎಲ್ಲದಿರ ಅನ್ನೋದು ಗೊತ್ತಾಗವಲ್ಲ ನನಗೆ ಅಯ್ಯ ಇಲ್ಲೇ ಅದಿರೇನ್ರಿ ಸರ ನಡಿಯಲ್ಲ ಸಾಹೇಬ್ರು ಕರೆಯಕತ್ತಾರ ನಿಂಗೆ ಸರ ನನಗೆ ಕರೆಯಕತ್ತಾರಿ ನಾನು ಏನು ತಪ್ಪು ಮಾಡಿಲ್ರಿ ಈಗ ಭಾಳ ಒಳ್ಳೆವಾಗೇನಿ ಇಲ್ಲೇನೋ ಆದ್ರೂ ಸಹಿತ ಅದಕ್ಕೆ ನನಗೇನು ಸಂಬಂಧ ಇಲ್ರಿ ನೀವು ಸುಳ್ಳ ನನಗೆ ಇಲ್ಲಿ ಹೇಳಿ ಕಳ್ಸಿರಿ ಆದ್ರೂ ನೀವು ಕಳ್ಸಿರಿ ಅನ್ನೋ ಇದಕ್ಕೆ ಗೌರವ ಕೊಟ್ಟು ಬಂದೇನ್ರಿ ನಾವು ಸುಮ್ಮನೆ ಒಳಗೆ ಹಾಕಿದ್ರು ಮತ್ತೆ ನಾ ಮಾತ್ರ ಕೆಳವಲ್ಲ ರೀ ನಾ ಈಗ ಹೇಳತ್ತೇನೆ ಅಯ್ಯೋ ನಡೆದಾರ ನಡಿ ಓ ಮಾರಯ್ಯ ಮೊದ್ಲು ಸಾಹೇಬ್ರು ಬಳತ ಕಾಯಕತ್ತಾರ ಬಾರಿ ಗರಂ ಆಗ್ಯಾರ ಹೌದೇನ್ರಿ ಸರ ನಿಜವಾಗ್ಲೂ ನಾ ಏನು ತಪ್ಪು ಮಾಡಿಲ್ರಿಪ್ಪ ಭಾಳ ಒಳ್ಳೆ ಮನುಷ್ಯ ಆಗೇನ್ರಿ ಮನ್ಯಾಗ ಕುಂತೀನಿ ಎಲ್ಲೂ ಏನು ಒಂದು ಕಳ್ತನಕ್ಕೂ ಇರೋದಿಲ್ಲ ಸರ್ ಇನ್ನೂ ಎಷ್ಟೊತ್ತು ಸ್ವಲ್ಪ ಅವ್ರಿಗೆ ಜಲ್ದಿ ಬರಕ್ಕೆ ಹೇಳ್ರಿ ನಾವು ಮತ್ತೆ ವಾಪಸ್ ಊರಿಗೆ ಹೋಗ್ಬೇಕು ಹಾ ಸರ್ ನಿಮ್ಮ ಸಲುವಾಗಿನ ಎಲ್ಲ ಇದನ್ನ ಜಲ್ದಿ ಇತ್ಯರ್ಥ ಮಾಡತ್ತೀನಿ ಯಾಕಂದ್ರೆ ಇವರು ಭಾಳ ಸಾಧಾರಣ ಕಣ್ಣಂಗೆ ಕಾಣತಿಲ್ಲ ನನಗೆ ಇವತ್ತೆಲ್ಲ ನಾಳೆ ಇವರು ಎಲ್ಲರಿಗೂ ಪ್ರಾಬ್ಲಮ್ ಮಾಡೋರ ಅದಕ್ಕೆ ಸ್ವಲ್ಪ ಇಲ್ಲೇ ಇದನ್ನ ಬಗೆಹರಿಸಿನ ಹೋಗೋಣ ಅಂತ ಹೇಳಿ ನಿಂತೆ ನೋಡ್ರಿ ಸಾಹೇಬ್ರ ಬಂದೇನ್ಪಾ ಇಷ್ಟೊತ್ತು ಬೇಕಾತೆ ನಿನ್ಗೆ ಸರ ನಾನು ಬಂದೆ ಕರೆ ನನ್ನ ಹೆಂಡತಿ ಮಗಳು ಇಲ್ಲಾಕತ್ತಾರ್ರಿ ಏ ನೀ ಯಾಕಿಲ್ಲದಿಯೋ ಅದು ನನ್ನ ಹೆಂಡತಿ ಕೂಟ ಹಾ ಇನ್ನ ಏನ್ ಮಾಡ್ತೇನೆ ನೋಡ ಹುಟ್ಲಿಲ್ಲ ಅನಿಸ್ಬಿಡ್ತೀನಿ ಸರ್ ನಾ ಏನ್ ತಪ್ಪು ಮಾಡೇನ ಅಂತ ಹೇಳಿ ನಂಗೆ ಹೊಡೆಕತ್ತನ್ರಿ ಇವ ಏನ್ ತಪ್ಪು ಮಾಡಿಯಾ ಇಲ್ಲಾಕತ್ತೀನಿ ನನ್ನ ಹೆಂಡತಿ ಜೊತೆಗ ನಿನ್ನ ತಡಿ ಇಲ್ಲೆಲ್ಲರ ಕಲ್ಲಿದ್ರೆ ಕಲ್ಲೇ ಎತ್ತಿ ಹಾಕ್ತೇನೆ ರೀ ಬಿಡ್ರಿ ಅವಂಗ ಮೂಳಿ ಮೂಳಿ ನಿನಗ್ ಮೊದ್ಲು ಬಿಡ್ಬೇಕಾಗೈತಿ ನಾಲ್ಕು ಏನ್ ಮಾಡಕ್ ಬಂದಿದ್ದಿ ಇಲ್ಲೇ ಹಾ ಏ ರುದ್ರಪ್ಪ ಕೈತಿಗಿ ಸರ ನಂಗೆ ಈಗೆಲ್ಲ ಅರ್ಥ ಆಗತ್ರಿ ನೀವ್ ಅದಕ್ಕೆ ನಾನು ಕರ್ಸಿರಿ ಅಂತ ಹೇಳಿ ಇವ್ರಿಬ್ರು ಇಲ್ಲಿ ನಿಮ್ ಕೈಯಾಗ ಸಿಕ್ಕಾಕೊಂಡಾರ ಹೋದಲ್ರಿ ಇಲ್ಲಿ ನೋಡಪ್ಪ ನೀ ಸರಿ ಇದ್ದಿದ್ರ ನಿನ್ ಹೆಂಡತಿ ಯಾಕೆ ಹಿಂಗ್ ಮಾಡ್ತಿದ್ಲು ಅಂದ್ರ ಊರ್ ಜನ ಹೇಳಕತ್ತಿದ್ದೆಲ್ಲ ಖರೇನ ಐತಿ ಅಂದ್ರ ನಿಂಗ ಮುಂಚೆನೇ ಎಲ್ಲ ವಿಷಯ ಗೊತ್ತಿತ್ತೇನ ಗೊತ್ತಿತ್ರಿ ಆದ್ರ ನಂಬಿಕೆ ಇರ್ಲಿಲ್ಲ ನಾನು ನನ್ನ ಹೆಂಡತಿ ಮೇಲೆ ಬಾಳ್ ನಂಬಿಕೆ ಇಟ್ಟಿದ್ದೆ ಅಲ್ಲ ಶಾಂತ ನಾ ಏನ್ ಮಾಡಿದೆ ಅಂತ ಹೇಳಿ ನೀನ್ ನನ್ನ ಜೊತೆ ಹಿಂಗ್ ಮೋಸ ಮಾಡಿದಿ ಹಾ ಹೌದು ಮಗಳ್ ಯಾಕೆ ಕರ್ಕೊಂಬಂದಿ ಅವರೇಣವ ನೀ ಯಾಕೆ ಬಂದಿ ನಿಮ್ಮ ಅವನ್ ಜೋಡಿ ಓ ಅಂದ್ರ ಈ ಪುಣ್ಯಾತ್ಮರು ಬಂದಿದ್ದಕ್ಕ ಇವತ್ತು ನೀನು ಬಚಾವು ಇಲ್ಲ ಅಂದಿದ್ರೆ ಯಾರ್ದಾರ ಕೈಯಾಗ ಸಿಕ್ಕ ನರಳಿ ಇಷ್ಟೊತ್ತಿಗೆ ಏನಾಗಿರ್ತಿದ್ದೇನವ ಅಕ್ಕಾರ ಅಣ್ಣಾರ ನಿಮ್ಗ ದೊಡ್ಡ ಉಪಕಾರ ಆತ್ರಿ ನಿಮ್ಮಿಂದ ನೀವು ಇಷ್ಟೆಲ್ಲ ಉಪಕಾರ ಮಾಡಿದ್ರಿ ಈಕಿ ನಮ್ಮಾಕಿ ಇಲ್ಲಿ ಇಂಥ ಜಗದಾಗ ಸಿಗ್ತಾ ಅಂತ ನಾ ಅನ್ಕೊಂಡಿದ್ದಿಲ್ ಬಿಡ್ರಿ ಅದು ಈಕಿಂದ ಈ ತೆವಲಿಗ ಪಾಪ ಹುಡುಗಿ ಜೀವನ ಬಲಿ ಕೊಡ್ತಿದ್ಲು ಅಷ್ಟ ಅಲ್ಲೋ ಮಾರಯ್ಯ ಅಷ್ಟ ಅಲ್ಲ ಇಲ್ಲೇ ಪಾಪ ಇವ್ರಿಬ್ರು ನಿನ್ ಮಗಳನ್ನ ಕಾಪಾಡಿ ಕರ್ಕೊಂಡ್ ಬಂದ್ರ ನೀನ್ ಹೆಂಡತಿ ಏನಂತ ಗೊತ್ತೇನ ಇಷ್ಟಾತ್ ನೋಡಪ್ಪ ಅವ್ರ ಮೇಲೆ ಕೇಸ್ ಹಾಕ್ತಾಳಂತ ರೊಕ್ಕ ಕೊಡ್ಬೇಕಂತಿಲ್ಲ ಅಂದ್ರ ಅಯ್ಯೋ ಏನ್ ಬರ್ಗೆಟ್ಟೆ ಕಲಿಕೆ ನೀನು ಹಾ ನೀನ್ ಯಾಕೋಲೆ ನಾನು ಹೆಂಡತಿ ಜೊತೆಗೆ ಬಂದಿದ್ದಿ ಹಾ ನಿನ್ಗೇನ ಕಟ್ಕೊಂಡಕ್ಕೆ ಇಲ್ಲೇನಾ ಹೋಗಲ್ಲೇ ಸಾಹೇಬ್ರ ಈಗೇನ್ ಮಾಡೋದ್ರಿ ಅದು ನಾ ಏನ್ ಹೇಳೋದಪ್ಪ ನೀನಾ ಒಂದು ತೀರ್ಮಾನಕ್ಕೆ ಬಾ ಪಾಪ ಅವ್ರಿಬ್ರು ಊರಿಗೆ ಹೋಗ್ಬೇಕಂತ ಅವ್ರು ಯಾವ್ದೋ ಬೇರೆ ಕಾರಣಕ್ಕೂ ಬಂದಾರ ನಿನ್ ಹೆಂಡತಿ ಜೊತೆಗೆ ಸೇರ್ಕೊಂಡು ಇಷ್ಟೆಲ್ಲ ರಗಳಿ ಒಳಗೆ ಸಿಕ್ಕಾಕೊಂಡಾರ ನಿನ್ ಹೆಂಡತಿ ಸರಿ ಇದ್ದಿದ್ರ ಮಗಳನ್ನ ಬಿಟ್ಟು ಸುಮ್ಮನೆ ಹೋಗಿದ್ರು ನೋಡಿದ್ರೆ ಅವ್ರ ಮೇಲೆ ಕೇಸ್ ಹಾಕೋದು ಅದು ಇದು ಅಂತ ಹೇಳಿ ಬಾಳ್ಕೆ ಮಾಡಿ ರೊಕ್ಕ ವಸೂಲಿ ಮಾಡಕ್ ನಿಂತಲ್ಲ ನಿನ್ ಕಾಲ ಮೇಲೆ ನನಗೆ ಫೋನ್ ಮಾಡಿದ್ರು ನಾನು ಇದು ಎಂತದ ಕೇಸ್ ಅಂತ ಹೇಳಿ ಸುಮ್ಮನೆ ಬಿಡ್ಬೋದಿತ್ತು ಪಾಪ ದೊಡ್ಡವ್ರು ಇನ್ವಾಲ್ವ್ ಆಗ್ಯಾರ ಅದ್ರ ಬೇರೆ ಅವ್ರದ್ದೇನು ತಪ್ಪಿಲ್ಲ ನಾಳೆ ನಿನ್ ಹೆಂಡತಿ ಇವನು ಏನೋ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರಂದ್ರ ನಾಳೆ ಮತ್ತೆ ನನ್ನ ತಲೆಗೆ ಬರ್ತೈತಿ ಯಾಕಂತಂದ್ರೆ ಇದನ್ನ ಸಣ್ಣದಿದ್ದಾಗ ಬಗ್ಗೆ ಹರಿಸ್ಬೇಕು ಇಲ್ಲ ಅಂತಂದ್ರೆ ನಾಳೆ ನನಗ ನಿನ್ ಹೆಂಡತಿ ಮತ್ತೆ ಇವ ಇಬ್ರು ಸೇರಿ ಏನ್ ಪ್ಲಾನ್ ಮಾಡಿ ಮತ್ತೆ ನಾನು ಬುಡುಕ್ ತರ್ತಾರೆ ನನಗೆ ಗೊತ್ತಿಲ್ಲ ಈಗ ನೀ ಏನಂತ ನೋಡಪ್ಪ ನಿನಗ್ ಬಿಟ್ಟಿದ್ದು ನಿನಗ ಅವ ಬೇಕಾ ನಾ ಬೇಕಾ ಏನ್ ಅದು ಇದು ಹಾ ನಮ್ ಬಿಟ್ಟು ಎಲ್ಲೂ ಹೋಗ್ಬೇಡ್ಬೇ ಅವ್ವ ನೀನು ಅಪ್ಪ ನಮಗ್ ಬೇಕು ನೋಡ್ರಿ ನಿಮ್ ಹೆಸರು ಶಾಂತವಂತ ಶಾಂತಕಾರ ನೀವು ಇಷ್ಟು ದಿವಸ ಮಾಡಕತ್ತಿದ್ದು ತಪ್ಪು ಇನ್ನೂ ನಿಮ್ಗೆ ನಿಮ್ಮ ಮನೆಯವ್ರ ಅವಕಾಶ ಕೊಟ್ರ ಅವ್ರ ಜೊತೆಗೆ ಚಂದ ಜೀವನ ಮಾಡ್ಕೊಂಡು ಹೋಗ್ರಿ ನೀವ ನಿರ್ಧಾರ ಮಾಡ್ರಿ ನಿಮ್ಗೆ ಯಾರು ಬೇಕಂತ ಹೇಳಿ ಹೇಳ ಬಾಯ್ ಬಿಡು ನೀವು ಹಿಂಗೆಲ್ಲ ಮಾತಾಡಿ ಕೇಳಿದ್ರ ನಂಗೆ ಹೆದರಿಕೆ ಆಕತಿ ಇಂಥವೆಲ್ಲ ಕೆಲಸ ಮಾಡ್ಬೇಕಾರೆ ಹೆದರಿಕೆ ಆಗಂಗಿಲ್ಲ ಈಗ ಹೆದರಿಕೆ ಆಗತ್ತೆ ನಿನಗ ನೋಡಪ್ಪ ರುದ್ರಪ್ಪ ಈಗ ಜಗಳ ಮಾಡ್ಕೊಂತ ನಿಂತ್ರ ಆಗೋಂಗಿಲ್ಲ ನೀನು ನಿನ್ ಹೆಂಡತಿ ಜೊತೆಗೆ ಚಂದಾಗಿ ಜೀವನ ಮಾಡ್ಕೊಂಡು ಹೋಗ್ತಿ ಅಂತ ಅಂದ್ರೆ ನಾವೆಲ್ಲ ಇದನ್ನ ಬಗೆಹರಿಸ್ತೇವೆ ಇಲ್ಲ ಅಂತ ಅಂದ್ರೆ ನಿನ್ ದಾರಿ ನಿನಗ ನಿನ್ ಹೆಂಡತಿ ದಾರಿ ನಿನ್ ಹೆಂಡತಿಗೆ ಯಾಕಂತಂದ್ರೆ ನಾಳೆ ಬೇರೆಯವ್ರಿಗೆ ಪ್ರಾಬ್ಲಮ್ ಆಗ್ಬಾರ್ದು ಇದೆಲ್ಲ ಏನೇನು ಇತ್ಯರ್ಥ ಮಾಡ್ತೀರಿ ನೋಡು ಒಂದ್ ಮುಚ್ಚಳಕ್ಕೆ ಬರ್ದು ಕೊಟ್ಟು ಬಿಡ್ರಿ ಮುಂದೆ ನಮ್ ದಾರಿಗೆ ನಾವು ಹೋಗ್ತೀವಿ ನಿಮ್ ದಾರಿಗೆ ನೀವು ಇರ್ತೀರಿ ಸರ ನಮ್ಮ ಅವ್ವನ್ನ ದೂರ ಮಾಡಬೇಡ್ರಿ ನಮ್ಮಿಂದ ನಮ್ಮ ಅವ್ವ ನಮ್ಮ ಜೊತೆನೇ ಇರ್ಲಿ ನಮ್ಮ ಅಪ್ಪ ಅವ್ವ ನನಗೆ ಬೇಕ್ರಿ ನಮ್ಮ ಅಕ್ಕರದಾರ ಇನ್ನು ನೋಡ್ರಿ ಅಕ್ಕಾರ ನಿಮ್ಮ ಮಗಳು ಪಾಪ ಸಣ್ಣದೈತಿ ಅದಕ್ಕಿನ್ನೂ ಅರ್ಥ ಆಗುವಷ್ಟು ನಿಮ್ಗೆ ಅರ್ಥ ಆಗವಲ್ದು ಇಷ್ಟು ದಿವಸ ಏನೋ ತಪ್ಪಾಗಿದ್ದು ತಪ್ಪಾಗ್ಬಿಟ್ಟೈತಿ ನೀವು ಇನ್ನ ಚಲೋ ನಿರ್ಧಾರ ತಗೊಂಡು ಯಾವ ಜೀವನ ಬೇಕು ಅಂತ ಆರಿಸ್ಕೊಂಡು ಹೋದ್ರ ಮುಂದಿನ ಜೀವನದೊಳ ಜೊತೆಗೆ ನೀವು ಚಂದಾಗಿ ಇರ್ತೀರಿ ಯಾಕಂತ ಅಂದ್ರ ಏನೋ ಕಷ್ಟ ಬಂದ್ರು ನೀ ಕಟ್ಕೊಂಡು ಗಂಡನ ನಿಮ್ಗೆ ಕೈ ಹಿಡಿಯೋದು ಈಗ ನೋಡಿದ್ರನ ಪೊಲೀಸರು ಏನೇನೋ ಕೇಳಿದ್ರು ಅಂತ ಹೇಳಿ ಇವನು ಏನೇನೋ ನಿಮ್ಮ ಮೇಲೆ ಅಪವಾದ ಹಾಕಿ ನಾನಲ್ಲ ನೀನಲ್ಲ ಅನ್ಕೊಂತ ನಿಂತ ಇನ್ನೂ ಯಾವ ಧೈರ್ಯದ ಮೇಲೆ ನೀವು ಜೊತೆಗೆ ಹೋಗಕ್ ನಿಂತೀರಿ ನೀವು ನನ್ ಕ್ಷಮಿಸ್ತೀರಾ ಕ್ಷಮಿಸ್ತೀನಿ ನಿನ್ ಸಲುವಾಗಲ್ಲ ಅಂದ್ರು ನನ್ನ ಮಕ್ಕಳ ಸಲುವಾಗರ ಕ್ಷಮಿಸ್ತೀನಿ ಆದ್ರೆ ನೀ ಮುಂದೆ ಯಾವತ್ತೂ ಇಂಥ ಹಲ್ಕಟ್ ಕೆಲಸ ಮಾಡಂಗಿಲ್ಲ ಅಂತ ಹೇಳಿ ಮಾತು ಕೊಟ್ರೆ ಮಾತ್ರ ನನ್ ತಪ್ಪಾತ್ರಿ ಇನ್ನೊಮ್ಮೆ
ಹಿಂಗ್ ಮಾಡಂಗಿಲ್ಲ. ಏನ್ ಪಾರುದ್ರಪ್ಪ ನಿನ್ ಹೆಂಡತಿ ತಾಪಾತ ಅಂತ ಕೇಳಾಕತ್ತಾಳ ಮತ್ತ ಮುಂದ ನೀ ಏನ್ ಮಾಡವ? ಸಾಹೇಬ್ರ ಈಕಿ ಮಾಡಿದಿಂತ ಕೆಲ್ಸಕ್ಕೆ ಊರ್ನಾಗ ತಲೆ ಎತ್ಕೊಂಡು ತಿರ್ಗಾಡಕ್ ಆಗಂಗಿಲ್ಲ. ನನಗೆ ಗೊತ್ತೈತಿ ಏನೋ ಸ್ವಲ್ಪ ಬಡತನ ಐತಿ ಹಂಗಂತಂದು ಹೇಳಿ ಈಕಿ ಇಂಥ ಕೆಲ್ಸಕ್ಕೆ ನೀಚ್ ಕೆಲ್ಸಕ್ಕೆ ಇಳಿತಾಳ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಈಕಿನ್ನ ಕರ್ಕೊಂಡು ನಾ ಊರಾಗಿದ್ರ ಜನ ನಕ್ಕೊಂಡು ನನ್ನ ಆಶಾಡ್ಕೊಂಡು ನನಗೆ ತಮಾಷೆ ಮಾಡ್ಕೊಂತ ನನಗೆ ಅಸಹ್ಯ ಮಾಡೋಂಗಿಲ್ಲ ಏನ್ರಿ. ಇಲ್ಲಿ ನೋಡಪ್ಪ ರುದ್ರಪ್ಪ, ಇದ್ರಾಗ ನಿನ್ ಹೆಂಡತಿದು ಎಷ್ಟು ತಪ್ಪ ಐತಿ ಅಷ್ಟ ತಪ್ಪು ನಿಂದು ಐತಿ. ನನ್ರಿ ನಾನಂತ ತಪ್ಪೇನ್ ಮಾಡೇನ್ರಿ? ನನ್ನ ಮನಿ ಜವಾಬ್ದಾರಿ ನಾನು ನಿಭಾಯಿಸಾಕತ್ತೇನಲ್ರಿ. ನೋಡಪ್ಪ ನಿಮ್ ಮನಿ ಜವಾಬ್ದಾರಿ ನಿಭಾಯಿಸ್ಕೊಂಡ್ರೆ ಅಷ್ಟ ಅಲ್ಲ, ನೀನ್ ಏನ್ ಮಾಡಾತಿದ್ದಿ ಇಷ್ಟ ದಿವಸ ನೀ ಯಾವ ದಾರಿ ಹಿಡಿದಿದ್ದು ನಿನಗೆ ಗೊತ್ತೈತಿಲ್ಲ. ಒಂದರ ದಿವಸ ಚಂದಗಿ ಹೆಂಡತಿ ಮಕ್ಳ ಜೊತೆಗೆ ಜೀವನ ಮಾಡಕಂತ ಹೇಳಿ ನೋಡಿಯಾ? ಹೋಗ್ಲಿ ಆಕಿಗೆ ಏನ್ ಬೇಕು ಏನ್ ಬೇಡ ಅಂತ ಹೇಳಿ ನೋಡಿಯಾ ನೀನು? ದಿನಾ ಕುಡ್ಕೊಂಡ್ ಬಂದು ಆಕಿ ಹೊಡೆಯೋದು ಬಡೆಯೋದು ಹೆಣ್ಮಕ್ಳಿಗೆ ಹಿಂಸೆ ಕೊಡೋದು. ಪಾಪ ಈ ಹುಡುಗಿ ನೀನು ನಿನ್ ಹೆಂಡತಿ ಅಂದ್ರ ಅಷ್ಟು ಜೀವ ಇಟ್ಟಾಳ, ಆದ್ರೆ ಚಂದ ನೋಡ್ಕೊಂಡೇನ ಅವ ಮಗಳ? ಒಂದರ ದಿವಸ ನಿಮ್ಮಪ್ಪ ನಿನ್ ಜೊತೆ ಚಂದ ಕುಂತೇನಾರ ಮಾತಾಡನೇನ್ವಾ? ಸರ ಅದು ನಮ್ಮಪ್ಪ ಯಾವತ್ತೂ ಹಂಗೆ ಕುಂತು ಮಾತಾಡಿಲ್ರಿ. ನಮ್ಮ ಅವ್ವಾಗೂ ಹೊಡಿತಿದ್ದ, ನಂಗೂ ಹೊಡಿತಿದ್ದ, ನಮ್ಮ ಅಕ್ಕಂದ್ರಿಗೂ ಹೊಡಿತಿದ್ದ, ಯಾವಾಗ್ಲೂ ಕುಡ್ಕೊಂಡ್ ಬಂದು ಬಿದ್ದಿರ್ತಿದ್ದ. ನೋಡಿದ್ಯಾ 4 ದಿನ ಮನೆಯಾಗಿದ್ರೆ 4 ದಿವಸ ಜಲ್ನಾಗ ಇರ್ತಿದ್ದಿ. ನೀ ಹಿಂಗ್ ಮಾಡಿದ್ರೆ ಆಕಿ ಮನಿ ನಡ್ಸ್ಕೊಂಡು ಹೆಂಗ್ ಹೋಗ್ಬೇಕು ಹೇಳಿ ನೋಡೋಣ? ಬರೀ ತಾಳಿ ಕಟ್ಟಿ ಮದುವೆ ಮಾಡ್ಕೊಂಡು ಒಂದೆರಡು ಮಕ್ಳನ್ನ ಮಾಡಿ ಮನ್ಯಾಗ ಬಿಟ್ಬಿಟ್ಟು ಹೋದ್ರೆ ನಿನ್ ಜವಾಬ್ದಾರಿ ನೀಗೋದಿಲ್ಲ. ಅದ್ರ ತಕ್ಕಂಗ ತಂದು ದುಡ್ದು ಹಾಕ್ಬೇಕು. ಕಷ್ಟನೋ ಸುಖಾನೋ ಹೆಂಡತಿ ಜೊತೆಗೆ ಚಂದಗಿ ಪ್ರೀತಿಯಿಂದ ಇರಬೇಕು. ಮಕ್ಳ ಜೊತೆಗೆ 4 ಮಾತಾಡ್ಬೇಕು. ಅವ್ರು ಏನ್ ಕೇಳ್ತಾರಲ್ಲ ಅದನ್ನೆಲ್ಲ ಕೊಡ್ಸಿದ್ರಷ್ಟು ಜೀವನ ಅನ್ನೋದಿಲ್ಲ. ಆದ್ರೆ ಅವ್ರ ಜೊತೆಗೆ ಚಂದಗಿ ಪ್ರೀತಿಯಿಂದ 4 ಮಾತು ಮಾತಾಡ್ಕೊಂಡ ಅವ್ರ ಕಷ್ಟಕ್ಕೆ ಆದ್ರೆ ಮಾತ್ರ ಅವ್ರು ನಿನ್ನ ಮರೆಯೋದಿಲ್ಲ. ಆದ್ರೆ ನೀ ಮಾಡಕತ್ತಿದ್ದೇನಿಲ್ಲ, ಆಕಿಗ ಬರೀ ಹೊಡೆಯೋದು ಬಡಿಯೋದು ಕುಡ್ಕೊಂಡು ಬಂದು ಆಕಿಗ ಹಿಂಸೆ ಮಾಡೋದು, ಮಕ್ಳಿಗೆ ಹಿಂಸೆ ಮಾಡ್ಕೊಡೋದು, ಆಮೇಲೆ ಆಕಿ ದುಡ್ದು ತಂದು ದುಡ್ಡೊಳಗಡೆ ನೀನು ಕುಡಿಯಾಕ ತಗೊಂಡೋಗಿ ಅದನ್ನ ಖಾಲಿ ಮಾಡೋದು. ಒಂದರ ದಿವಸ ಮನಿ ಜವಾಬ್ದಾರಿ ಅಂತ ಹೇಳಿ ನಡ್ಸಿಯಾ? ಏನಾರ ಕೂಳ್ ಬೇಸಾಕ ದುಡ್ಡು ತಂದು ಹಾಕಿಯನ? ಸರ ಇವ ಒಂದ್ ದಿವಸನೂ ಹಂಗೆ ನೋಡ್ಕೊಂಡಿಲ್ರಿ. ನಂಗೆ ಭಾಳ ಅಂದ್ರೆ ಭಾಳ ಹಿಂಸೆ ಕೊಟ್ಟಾನ್ರಿ. ನಾನು ಯಾವಾಗ ಹೋಗ್ಬೇಕಿತ್ರಿ, ಅದ್ರ ಮಕ್ಳ ಮುಖ ನೋಡ್ಕೊಂಡು ಇಲ್ಲಿವರೆಗೂ ಬದುಕದೇನಿ. ಸಾಕ್ ಮುಚ್ಚಮ್ಮ ಬಾಯಿ, ನೀನೇನ್ ಕಮ್ಮಿ ಅದೇನ? ನಿನ್ ಗಂಡ ಹಿಂಗ ಆಗಾಕ ಕಾರಣ ಒಂದ್ ರೀತಿಯಿಂದ ನೀನು ಹೌದಾ? ಚಂದಗಿ ಮನ್ಯಾಗ 4 ಪ್ರೀತಿಯಿಂದ ಮಾತಾಡ್ಕೊಂತ ಇದ್ದಿದ್ರ ಅವನ್ಯಾಕ ಹಿಂಗ ಆಗ್ತಿದ್ದ? ಅವ ಕುಡ್ಯಾಕತ್ ಕೂಡ್ಲೆ ನೀನು ಕುಡ್ಯಾಕ್ ಬಿಟ್ಬಿಟ್ಟೆನಲ್ಲ. ಚಂದಗಿ ಅವ ಮನಿಗ್ ಬಂದಾಗ ಪ್ರೀತಿಯಿಂದ 4 ಮಾತಾಡಿ ಹೆಂಗೋ ಕುಡಿತಾನ ಬಿಡ್ಸಾಕ್ ನೋಡಿತಿದ್ರಿ. ಇವತ್ತ ನಿನ್ ಜೀವನ ಚಂದಾಗಿ ಇರೋದು. ನಿನಗ ಅದೆಲ್ ಬೇಕಾಗಿತ್ತು? ನಿನ್ಗ ಕಂಡ್ಕೊಂಡವ್ರ ಜೊತೆ ಹೋಗೋದ್ ಬೇಕಾಗಿತ್ತು. ರೊಕ್ಕಕ್ಕೆ ಇವನ್ ಜೊತೆ ಬರ್ಬೇಕಿತ್ತ ನೀನು? ಅಷ್ಟಿದ್ರ ನೀನು ಇವ್ರನ್ಯಾಕ ಮದುವೆ ಆಗ್ಬೇಕಿತ್ತು? ಆ ಮಕ್ಳ ಜೀವನ ನೋಡಿಯನ? ಆ ಮಕ್ಳಿಗ ತಾಯಿ ಹಿಂಗ ತಂದೆ ಕುಡುಕ ಕಳ್ತನ ಮಾಡ್ತಾನ ರೌಡಿತನ ಮಾಡ್ತಾನ ಅಂತ ಅಂದ್ರ ಮೊದ್ಲ ಹೆಣ್ಮಕ್ಳು ನಾಳೆ ಯಾರು ಮದುವೆ ಹಾಕಾರ? ಅವ್ರ ಜೀವನದ ಬಗ್ಗೆ ಏನಾರ ಇಬ್ರು ಯೋಚನೆ ಮಾಡಿರ್ನ? ಸುಮ್ನ ಮನ್ಯಾಗ ಮನಿ ತುಂಬಾ ಮಕ್ಕಳು ಹುಟ್ಟಿಸಿ ಬಿಟ್ಬಿಡೋದಲ್ಲ. ಅವ್ರ ಜವಾಬ್ದಾರಿ ಏನೈತಿ ನಿಗಿಸ್ಬೇಕು, ಅದ್ರ ತಕ್ಕಂಗ ಮಾಡ್ಬೇಕು. ಬರೀ ಏನು ಮಾಡ್ದೆ ನನ್ ಮಗ ನನ್ ಹೆಂಡತಿ ನನ್ ಮಗಳು ನನ್ ಗಂಡ ಅನ್ಕೊಂತ ಜಗಳ ಮಾಡ್ಕೊಂತ ಊರ್ ಮಂದಿ ಮುಂದೆ ಅಡ್ಡಾಡೋದಲ್ಲ. ಸರ ನನ್ ತಪ್ಪಾತ್ರಿ. ಸಾಹೇಬ್ರ ನಂದು ತಪ್ಪಾತ್ರಿ. ಇನ್ಮೇಲೆ ನನ್ನ ಹೆಂಡ್ರು ಮಕ್ಳನ್ನ ಚಂದಾಗಿ ನೋಡ್ಕೊಂತ ಜೀವನ ಮಾಡ್ತೇನ್ರಿ. ಶಾಂತ ಏನ್ರಿ? ನನ್ನ ತಪ್ಪಾತು, ಇನ್ನೊಮ್ಮೆ ಹಿಂಗೆಲ್ಲ ಮಾಡಂಗಿಲ್ಲ. ನಾನು ಇಷ್ಟು ದಿವಸ ಮಾಡಿದ್ದು ಕ್ಷಮಿಸ್ಬಿಡು. ಇನ್ಮೇಲೆ ನನ್ನ ಜೊತೆಗೆ ಚಂದಾಗಿ ಜೀವನ ಮಾಡ್ಕೊಂಡು ಹೋಗು. ರೀ ನೀವು ಏನೋ ಹಂಗೆ ಮಾಡಿದ್ರಿ ಅಂತ ಹೇಳಿ ನಾನು ತಪ್ಪು ಕೆಲಸ ಮಾಡ್ಬಿಟ್ಟೆ. ನನ್ನನ್ನು ಕ್ಷಮಿಸ್ಬಿಡ್ರಿ. ಇನ್ನೊಮ್ಮೆ ನಾನು ಇಂಥ ಕೆಲಸ ಮಾಡಂಗಿಲ್ಲ. ಇಷ್ಟು ದಿವಸ ಆಗಿದ್ದಕ್ಕೆ ಕ್ಷಮೆ ಇರಲಿ ರೀ. ಇನ್ಮೇಲೆ ಇಂಥವೆಲ್ಲ ಮಾಡಂಗಿಲ್ಲ. ಕಷ್ಟನೋ ಸುಖನೋ ನಿಮ್ಮ ಜೊತೆ ನಾನು ಜೀವನ ಮಾಡ್ಕೊಂಡು ಉಸಿರಿರೋವರೆಗೂ, ನನ್ನ ಕೊನೆ ಉಸಿರಿರೋವರೆಗೂ ನಾನು ನಿಮ್ಮ ಜೊತೆನೇ ಇರ್ತೇನೆ. ಆತಲೇನಪ್ಪ ನಿಮ್ ಕೇಸು ಇತ್ತರ್ಥ ಆದಂಗ ಆತ. ಸರ್ ಆದ್ರೆ ಒಂದು ಕಂಡೀಷನ್ ರೀ. ಏನಪ್ಪಾ ಅದು? ಈಗ ಆಗ್ಲೇ ಊರಾಗೆಲ್ಲ ಗುಳ್ಳೆ ಅದೈತಿ. ಈಗಿನ ಬಗ್ಗೆ ನನಗೂ ಅವಾಗ ಕಿವಿಗೆ ಬಂದು ಬಡಿತಿತ್ತು. ಆದ್ರೆ ನಾನು ನಂಬಿದ್ದಿಲ್ಲ. ಇವತ್ತು ಕಣ್ಣಾರೆ ನೋಡಿದ್ನಲ್ಲ, ಊರ್ ಮಂದಿ ಮುಂದೆ ಮುಖ ತೋರ್ಸಕ್ ಆಗಂಗಿಲ್ಲ. ಅಲ್ಲೋ 4 ಜನ 4 ಮಾತಾಡ್ತಾರ ಅಂತ ಹೇಳಿ ನಿನ್ ಜೀವನ ನೀ ಯಾಕೆ ಹಾಳು ಮಾಡ್ಕೊಂತಿದ್ದಿ? ಹಂಗಂತ ಹೇಳಿ ಬಿಡ್ತೀನ? ಇಲ್ರಿ ಬಿಡಂಗಿಲ್ರಿ. ನನ್ನ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ದೂರಿಗೆ ಹೋಗಿ ಚಂದ ಜೀವನ ಮಾಡ್ಕೊಂಡಿರ್ತೇನ್ರಿ. ನಮ್ಗೇನಿಲ್ಲ ಆಸ್ತಿನೋ ಸ್ವಂತ ಮನಿನೋ ಏನೈತಿ. ಸರಿನಪ್ಪ, ನಿನಗೆ ಹೆಂಗ್ ಬೇಕಂಗ್ ಮಾಡ್ಕೋ. ಆದ್ರೆ ಹೋದೆಲ್ಲಾರ ಚಂದ ಜೀವನ ಮಾಡ್ರಿ. ಹಿಂಗ ಜಗಳ ಮಾಡ್ಕೊಂತ ಎಲ್ಲಾರ್ಗೂ ಕಿರಿಕಿರಿ ಮಾಡಕ್ ಹೋಗ್ಬೇಡ್ರಿ. 4 ಜನಕ್ಕೆ ಮಾದರಿ ಆಗೋ ತರ ಜೀವನ ನಡೆಸ್ರಿ. ಆತ್ರಿ ಸರ್, ಇನ್ನೊಮ್ಮೆ ಹಿಂಗೆಲ್ಲ ಮಾಡೋಂಗಿಲ್ರಿ. ಚಂದಾಗಿ ಜೀವನ ಮಾಡ್ತೇವ್ರಿ. ಸರಿ, ಇನ್ನು ನಿಮ್ ಮನೆಗೆ ಹೋಗ್ರಿ. ಇವಂಗ ಒಂದಿಷ್ಟು ಬುದ್ಧಿ ಕಲ್ಸಿ ಆಮೇಲೆ ನಾವು ಹೋಗ್ತೇವೆ. ಇಲ್ಲಾಂದ್ರೆ ಇವತ್ತೆಲ್ಲ ನಾಳೆ ನಿಮಗ ಒಂದು ತೊಂದರೆ ಮಾಡೋಣ. ಸರಿ ರೀ ಸರ್. ಶಾಂತ ನಡಿ. ಅವ ರಣವ ಬಾರ್ವಾ. ಮಗಳ ಬಾವ, ಇನ್ನೊಮ್ಮೆ ಹಿಂಗೆಲ್ಲ ಮಾಡಾಕ ಕೊಡಂಗಿಲ್ವಾ? ಇನ್ಮೇಲೆ ನಾನು ನೀನು ನಿಮ್ಮವ್ವ ನಿಮ್ಮ ಅಕ್ಕಂದ್ರು ಎಲ್ಲ ಸರಿ ಚಂದಾಗಿ ಜೀವನ ಮಾಡೋಲ್ವಾ? ಈ ಊರ ಬಿಟ್ಟು ಹೋಗೋಣ. ಅಪ್ಪ ಆಂಟಿ ಥ್ಯಾಂಕ್ಸ್. ಆಂಟಿ ಅಂಕಲ್ ಥ್ಯಾಂಕ್ ಯು. ಅಣ್ಣಾರ ಅಕ್ಕರ ನಿಮ್ಮಿಂದ ಭಾಳ ಉಪಕಾರ ಆತ್ರಿ. ಇವತ್ತ ನಮ್ಮ ಜೀವನ ಚಲೋ ಐತಿ ಅಂತ ಅಂದ್ರೆ ಅದಕ್ಕೆ ಕಾರಣ ನೀವ. ನಿಮ್ಮ ಹೆಸರು ಹೇಳ್ಕೊಂಡಿದ್ಮೇಲೆ ತುತ್ತ ಅನ್ನ ತಿಂತೇವ್ರಿ. ಬೇಡಪ್ಪ, ಅಷ್ಟು ದೊಡ್ಡ ಪಟ್ಟ ಕೊಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ಜೀವನ ನಿಮ್ಮ ಕೈಯಾಗೈತಿ. ಚಂದಾಗಿ ಜೀವನ ಮಾಡ್ಕೊಂಡು ಇನ್ಮೇಲೆ ಹೆಂಡತಿ ಮಕ್ಕಳನ್ನ ದುಡ್ದು ಸಾಕಪ್ಪ. ಇನ್ಮೇಲೆ ಈ ಕಳ್ತನ ರೌಡಿ ಅದು ಇದು ಏನೇನೈತಲ್ಲ ಎಲ್ಲ ಬಿಡು, ಕುಡ್ತಾನು ಬಿಡು. ಸರಿ ರೀ ಸರ್. ಅಣ್ಣಾರ ಬರ್ತೀವ್ರಿ ಹಂಗಾರ. ಅಣ್ಣಾರ ಅಕ್ಕಾರ ನಿಮ್ಮಿಂದ ಭಾಳ ಉಪಕಾರ ಆತ್ರಿ. ನನ್ನಿಂದ ತಪ್ಪಾಗೈತ್ರಿ. ನಿಮ್ಮ ಮನ್ಸಿಗೆ ಬೇಜಾರಾಗಿದ್ರೆ ಕ್ಷಮಿಸ್ರಿ. ಇರ್ಲಿ ತಗೋರಿ, ಇನ್ಮೇಲೆ ಚಂದ ಜೀವನ ಮಾಡ್ಕೊಂಡಿರ್ರಿ. ಅಷ್ಟ ಸಾಕು ನಮಗೆ. ಸರ್ ನಾವಿನ್ ಹೊರಡ್ಬೋದಲ್ರಿ? ಹಾ ಸರ್, ನೀವು ಹೋಗ್ಬೋದು. ಭವ್ಯ ಬಾ ಹೋಗೋಣ. ಬಾ ಕಾರ್ತಿಕ್. ಅಪ್ಪ ನಾವು ಮನೆಗೆ ಹೋಗೋಣ ನಡಿ. ಬರುವ ಮಗಳ. ಬಾ ಶಾಂತ. ಸಾಬ್ರ ನಿಮ್ಮಿಂದ ಭಾಳ ಉಪಕಾರ ಆತ್ರಿ. ನಾವಿನ್ ಬರ್ತೇವ್ರಿ. ಸರ್ ನಾನು ಹೋಗ್ತೇನ್ರಿ. ನೀ ಎಲ್ಲಿ ಹೋಗವ? ಒಂದ್ ದಿವಸ ಸ್ಟೇಷನ್ ನಿನಗೆ ಬಿಟ್ಟ ಆಮೇಲೆ ಕಳಿಸ್ತಾನೆ ನಡಿ. ಸರ್ ನಾ ಏನ್ ಮಾಡಿಲ್ರಿ. ನಡಿ, ನೀ ಏನು ಮಾಡಿಲ್ಲ ಅಂತ ಕರ್ಕೊಂಡು ನಡಿ. ಜೈಲ್ ಅಂದ್ರೆ ಹೆಂಗಿರ್ತೈತಿ ಅಂತ ಹೇಳಿ ಒಂದ್ ದಿವಸ ನೋಡ್ಕೊಂಡು ಹೋಗಂತಿ ಬಾ. ಸರ್ ಬ್ಯಾಡ್ರಿ. ನಿನಗೆ ನಾ ಚಂದನ್ ಮಾತಿಂದ ಹೇಳಿದ್ರೆ ಕೇಳೋದಿಲ್ಲಲ್ಲ? ಏನು ಪೊಲೀಸ್ ಸ್ಟೈಲ್ ಒಳಗೆ ಹೇಳ್ಬೇಕ? ಸರ ನೀವು ನಡಿ, ನಾ ಕರ್ಕೊಂಡ್ ಬರ್ತೇನೆ. ಸರಳ ಬಂದ ಚಲೋ, ಇಲ್ಲ ಅಂದ್ರ ಬರ್ತೇನ್ರಿ. ಹಂಗ್ ಬಾದಾರಿ ನಡಿ.